ನಮಗೆ ವಾಲ್ ಹೈಟ್ ಬಂದು 11 ಫೀಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ನಾನು ಮೊದಲು ಹೇಳಿರೋ ಪ್ರಕಾರ ಎವ್ರಿ 4 ಫೀಟ್ ಹೈಟ್‌ಗೆ ಬಾಂಡ್ ಕಾಂಕ್ರೀಟ್‌ನ ಹಾಕಬೇಕು ಅಂತ ಹೇಳಿದ್ದೆ. ಸೊ ನೀವು ಈ ಫೋಟೋನ ಅಬ್ಸರ್ವ್ ಮಾಡ್ಬೋದು. ನಮಗಿಲ್ಲಿ 2 ಪ್ಲೇಸಸಲ್ಲಿ ಬಾಂಡ್ ಕಾಂಕ್ರೀಟ್ ವಿಸಿಬಲ್ ಇದೆ. ಸೊ ಇದು ಹಾರಿಜಾಂಟಲ್ ವರ್ಟಿಕಲ್ ಕ್ರ್ಯಾಕ್ಸ್‌ನ ಅವಾಯ್ಡ್ ಮಾಡುತ್ತೆ ಮತ್ತು ವಾಲುನು ಸ್ಟ್ರೆಂತ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಇದು ಮಾಡ್ತೀವಿ. ಸೊ ನಮಗೆ ಈ ಸ್ಟೋರಲ್ಲಿ 11 ಫೀಟ್ ಹೈಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ 2 ಪ್ಲೇಸಸಲ್ಲಿ ಬಂದಿದೆ. ಸೊ ಕೆಲವೊಂದು ಸ್ಟೋರ್ಸಲ್ಲಿ ಫುಲ್ ಹೈಟ್ ಮಾಡೋಕ್ಕೆ ಹೇಳ್ತಾರೆ. ಸಪೋಸ್ ಹೈಟ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಆವಾಗ ನಾವು 4 ಫೀಟ್ ಹೈಟ್‌ನ ಇಂಟರ್ವಲ್ ಆಗಿ ಇಟ್ಕೊಂಡು ಬಾಂಡ್ ಕಾಂಕ್ರೀಟ್‌ನ ಹಾಕ್ತಾ ಹೋಗಬೇಕಾಗುತ್ತೆ. ಸೊ ಅದಾದಮೇಲೆ ವಾಲಲ್ಲಿ ಎಲ್ಲೆಲ್ಲಿ ಓಪನಿಂಗ್ಸು, ಡೋರ್ಸು ಎಲ್ಲೆಲ್ಲಿ ಬರುತ್ತೋ ಸೊ ಅದನ್ನು ನಾವು ಮೊದಲೇ ನೋಡಿಕೊಂಡು ಸೊ ಅದಕ್ಕೆ ಓಪನಿಂಗ್ ಬಿಟ್ಕೊಬೇಕಾಗುತ್ತೆ. ಮತ್ತು ಲಿಂಟಲ್ ಕಾಂಕ್ರೀಟ್‌ನೂ ಅಷ್ಟೇ ನಾವು ಕೆಳಗಡೆನೇ ಪ್ರಿಪೇರ್ ಮಾಡಿಕೊಂಡು ಕ್ಯೂರಿಂಗ್ ಎಲ್ಲ ಮಾಡಿಕೊಂಡು ಕೆಳಗಡೆನೂ ಹಾಕ್ಬೋದು. ಕೆಲವೊಬ್ಬರು ಮೇಲೇ ಶಟರಿಂಗ್ ಎಲ್ಲ ಮಾಡಿ ಅದೆಲ್ಲ ಇದು ಮಾಡಿಕೊಂಡು ಮಾಡ್ತಾರೆ. ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಇದು ಮಾಡೋದು ಬೆಸ್ಟು. ಕೆಳಗಡೆನೇ ಪ್ರಿಪೇರ್ ಮಾಡ್ಕೊಂಡು ಕ್ಯೂರಿಂಗ್ ಮಾಡಿಕೊಂಡು ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಬೋದು.